ಯುವತಿಯೋರ್ವಳನ್ನ ಚುಡಾಯಿಸಿದಕ್ಕೆ ವ್ಯಕ್ತಿಯ ಅರ್ಧ ತಲೆಯನ್ನ ಬೋಳಿಸಿ ಲಂಗವನ್ನ ಉರುಳಿಸಿ ಮೆರವಣಿಗೆ ಮಾಡಿರುವ ಘಟನೆ ಅರಬೆತ್ತಲಗೊಳಿಸಿ ಮಾಡಿರುವಂತಹ ಘಟನೆ ನಡೆದಿದೆ. ವಿಜಯಪುರದಲ್ಲಿ ಆಗಿರುವಂತಹ ಘಟನೆ ಇದು. ಶಂಕರ್ ರಾಠೋಡ್ ಎಂಬಾತನನ್ನ ಯುವತಿಯ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಸೇರಿ ಅರಬೆತ್ತಲೆಗೊಳಿಸಿ ಲಂಗ ಉಡಿಸಿ ಆತನ ಅರ್ಧ ತಲೆಯನ್ನ ಬೋಳಿಸಿ ಚಪ್ಪಲಿಯ ಹಾರವನ್ನ ಹಾಕಿ ಊರು ತುಂಬಾ ಮೆರವಣಿಗೆ ಮಾಡಿದ್ದಾರೆ. ಈ ವೇಳೆ ತಾಂಡಾದಲ್ಲಿರುವ ಯಾರೊಬ್ರು ಕೂಡ ಈ ಘಟನೆಯನ್ನ ತಡೆಯೋಕ್ಕೂ ಕೂಡ ಮುಂದಾಗಿಲ್ಲ. ಜುಲೈ 11ನೇ ತಾರೀಕು ಈ ಘಟನೆಯಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ದೇವರ ಹೆಪ್ಪರಗಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಆರೋಪಿ ಶಂಕರ್ನನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಲಾಗಿದೆ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಜನ ತಾವೇ ಕಾನೂನನ್ನು ಕೈಗೆತ್ತಿಕೊಂಡು ಇಲ್ಲಿ ಪನಿಷ್ಮೆಂಟ್ ಅನ್ನ ಆತನಿಗೆ ನೀಡಿದ್ದಾರೆ ಅಂತ. ಜುಲೈ 11ನೇ ತಾರೀಕು ಆಗಿರುವಂತಹ ಘಟನೆ, ವಿಜಯಪುರದ ಸಿಂದಗಿಯಲ್ಲಿ ಆಗಿರುವಂತಹ ಘಟನೆ. ಯುವತಿಯನ್ನ ಚುಡಾಯಿಸಿದಕ್ಕೆ ವ್ಯಕ್ತಿಯನ್ನ ವಿವಸ್ತ್ರಗೊಳಿಸಿ ಆತನ ತಲೆಯನ್ನ ಬಲವಂತವಾಗಿ ಹಿಡಿದು ಹೊಡೆದು ಆತನ ತಲೆಯನ್ನ ಬೋಳಿಸಿ ಅರ್ಧ ತಲೆಯನ್ನ ಬೋಳಿಸಿ ಆತನಿಗೆ ಲಂಗವನ್ನ ಉಡಿಸಿ ಆತನನ್ನ ಮೆರವಣಿಗೆ ಮಾಡಿ ಪ್ರದೇಶದಲ್ಲಿ ಮೆರವಣಿಗೆಯನ್ನ ಮಾಡಿ ಆತನಿಗೆ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಷ್ಟೊಂದು ಅಮಾನವೀಯವಾಗಿ ಜನ ನಡ್ಕೊಳ್ತಾ ಇದ್ರು ಕೂಡ ಅಲ್ಲಿದ್ದಂಥವ್ರು ಯಾರು ಇದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿಲ್ಲ. ಬದಲಾಗಿ ಮೊಬೈಲ್ನಲ್ಲಿ ಇದನ್ನ ಶೂಟ್ ಮಾಡ್ತಾ ಇದ್ರು. ಸೊ ಈ ಇಡೀ ಘಟನಾವಳಿ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಯಾವ ರೀತಿಯ ನ್ಯಾಯ ಅಂತ, ಆತ ಏನಾದರೂ ತಪ್ಪು ಮಾಡಿದ್ರೆ ಆತನಿಗೆ ಸ್ವಲ್ಪ ಬೆದರಿಸೋದು ಅಥವಾ ಎಚ್ಚರಿಕೆಯನ್ನು ಕೊಡೋದು ಸಹಜ. ತೀರಾ ಮಿತಿ ಮೀರಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬಹುದು. ಆದರೆ ಈ ರೀತಿಯಾಗಿ ಹೊಡೆದು ಆತನನ್ನ ವ್ಯವಸ್ಥೆಗೊಳಿಸಿ ಲಂಗ ಉಡಿಸಿ ತಲೆ ಅರ್ಧ ಬೋಳಿಸಿ ಮೆರವಣಿಗೆ ಎಲ್ಲ ಮಾಡುವಂಥದ್ದು ಯಾರು ಕೂಡ ತಡೆಯುವಂಥ ಪ್ರಯತ್ನನೇ ಮಾಡಿಲ್ವಾ? ಏನೆಲ್ಲ ಹೇಗಾಯ್ತು ಈ ಘಟನೆ? ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಏನು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಒಂದು ಗಾದೆ ಮಾತಿಗೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಟ್ನಳ್ಳಿ ತಾಂಡದಲ್ಲಿ ನಡೆದಿರ್ತಕ್ಕಂತ ಈ ಒಂದು ಘಟನೆಯನ್ನ ನಾವು ಉದಾಹರಣೆಯಾಗಿ ನೋಡಬಹುದು. ಏನು ಹಿಟ್ನಳ್ಳಿ ತಾಂಡದ ಯುವತಿ ಎರಡನ್ನ ಕೈ ಹಿಡಿದು ಎಳೆದು ಅತ್ಯಾಚಾರಕ್ಕೆ ಯತ್ನ ಮಾಡಿದಂತಹ ವ್ಯಕ್ತಿಗೆ ಯುವತಿಯ ಪೋಷಕರು ಮತ್ತು ಗ್ರಾಮಸ್ಥರು ಸೇರಿ ಈ ರೀತಿಯ ಒಂದು ಶಿಕ್ಷೆಗೆ ಒಳಪಡಿಸಿದ್ದಾರೆ. ನೈತಿಕ ಪೊಲೀಸ್ ಗಿರಿಯನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಏನು ಹಿಟ್ನಳ್ಳಿ ತಾಂಡದ ಶಂಕರ್ ರಾಠೋಡ್ ಅನ್ನುವ ವ್ಯಕ್ತಿ ಅವನು ತಾಂಡದ ಓರ್ವ ಯುವತಿಯ ಮೇಲೆ ಒಂದು ಕೈಯನ್ನ ಹಿಡಿದು ಮಾನಭಂಗಕ್ಕೆ ಯತ್ನ ಮಾಡಿದ್ದಾನೆ. ಈ ಸುದ್ದಿಯನ್ನು ತಿಳಿದ ಒಂದು ಆಕೆಯ ಪೋಷಕರು, ಸಹೋದರರು ಹಾಗೂ ಇಡೀ ಗ್ರಾಮಸ್ಥರು ಮೊದಲು ಆತನನ್ನ ಹೆಡೆಮುರಿ ಕಟ್ಟಿ ಆತನ ಅರ್ಧ ತಲೆಯನ್ನ ಬೋಳಿಸ್ತಾರೆ. ಅರ್ಧ ತಲೆಯನ್ನ ಬೋಳಿಸಿ ವಿವಸ್ತ್ರವನ್ನ ಅಂದ್ರೆ ಅರವೆ ತಲೆಯನ್ನ ಮಾಡಿ ನಂತರ ಆತನ ಕೊರಳಿಗೆ ಚಪ್ಪಲಿ ಹಾಕಿ ಮಹಿಳೆಯರು ಧರಿಸತಕ್ಕಂತ ಒಂದು ಲಂಗವನ್ನು ಆತನಿಗೆ ತೊಡಿಸಿ ಒಂದು ಹಲಿಗೆ ಬರ್ತಾ ಇಡೀ ಗ್ರಾಮದಲ್ಲಿ ಮೆರವಣಿಗೆ ಮಾಡ್ತಾರೆ. ಆದ್ರೆ ಈ ನಮ್ಮ ಹಿಟ್ನಳ್ಳಿ ಗ್ರಾಮದ ತಾಂಡದಲ್ಲಿ ಈ ರೀತಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಈತ ನಡ್ಕೊಂಡಿದ್ದಾನೆ. ಈ ವ್ಯಕ್ತಿ ಮಾಡಿದಂತ ಈ ಒಂದು ದುಷ್ಕೃತ್ಯವನ್ನ ಇನ್ನಿತರ ಯಾವುದೇ ಯುವಕರಾಗ್ಲಿ ಇನ್ನಿತರ ವ್ಯಕ್ತಿಗಳಾಗ್ಲಿ ಮಾಡಬಾರದು. ತಾಂಡದಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ಮಹಿಳೆಯರಿಗೆ ಒಂದು ಭದ್ರತೆ ನೀಡಬೇಕು ಅನ್ನೋ ಪಾಠ ಕಲಿಸುವ ನಿಟ್ಟಿನಲ್ಲಿ ಈ ಒಂದು ವ್ಯಕ್ತಿಗೆ ತಲೆ ಬೋಳಿಸಿ ಚಪ್ಪಲಿ ಹಾರ ಹಾಕಿ ಮತ್ತು ಮಹಿಳೆಯರ ಲಂಗವನ್ನು ಧರಿಸಿ ನಾವು ಮೆರವಣಿಗೆ ಮಾಡಿದ್ದಾಗಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸದ್ಯ ಈ ಕುರಿತು ದೇವರಪ್ಪನಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ಕೂಡ ಜುಲೈ 12ರಂದು ನಡೆದಿದ್ರು ಕೂಡ ಇದು ತಡವಾಗಿ ಬೆಳಕಿ ಬಂದಿದೆ. ಶಂಕರ್ ರಾಠೋಡ್ ಮತ್ತು ಆತನ ಮೇಲೆ ಇದೀಗ ಪ್ರಕರಣ ದಾಖಲಾಗಿದ್ರು ಕೂಡ ಆತನನ್ನ ಬಂಧಿಸಿ ಒಂದು ಕೇಂದ್ರ ಗೃಹಕ್ಕೆ ದೇವರಪ್ಪನಗಿರ ಪೊಲೀಸರು ರವಾನೆ ಮಾಡಿದ್ದಾರೆ. ಜೊತೆಗೆ ತನಗೆ ಈ ರೀತಿ ಮಾಡಿದಂತ ಯುವತಿಯ ಪೋಷಕರು ಮತ್ತು ಸಹೋದರರು ಗ್ರಾಮಸ್ಥರ ಮೇಲೆ ಕೂಡ ಶಂಕರ್ ರಾಠೋಡ್ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಸದ್ಯ ದೇವರಪ್ಪನಗಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದು ವಿಚಾರಣೆಯ ಹಂತದಲ್ಲಿದೆ. ಸದ್ಯ ಈ ಯುವತಿಯನ್ನ ಚುಡಾಯಿಸಿ ಮತ್ತು ಈ ರೀತಿ ಶಿಕ್ಷೆಗೆ ಒಳಗಿರ್ತಕ್ಕಂತ ಶಂಕರ್ ರಾಠೋಡ್ ಎನ್ನುವ ವ್ಯಕ್ತಿ ಇದೀಗ ವಿಜಯಪುರದ ಕೇಂದ್ರ ಕಾರಾಗೃಹದ ಪಾಲಾಗಿದ್ದಾನೆ ಅನ್ನೋ ಪ್ರಸಾದ್. ಥ್ಯಾಂಕ್ ಯು ಅಶೋಕ್.